ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಕನ್ಫರ್ಮೇಷನ್ ಮೆಸೇಜ್ ತೋರಿಸ್ತಾ ಇದೆ ಬುಕ್ ಮಾಡಲಾ ಅಂತ. ಸೊ ಜಸ್ಟ್ ಕನ್ಫರ್ಮ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನಮ್ಮ ಬುಕ್ಕಿಂಗ್ ಕಂಪ್ಲೀಟ್ ಆಯಿತು ಆ್ಯಂಡ್ ನಮಗೆ ಗೂಗಲ್ ಕ್ಯಾಲೆಂಡರ್ ಲಿಂಕ್ ಬಂದಿದೆ ಆ್ಯಂಡ್ ಇವನ್ ಬುಕ್ಕಿಂಗ್ ಪೇಜ್ ಕೂಡ ಬಂದಿದೆ. ಸೊ ಈ ಲಿಂಕ್ನ ನಾನು ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಇರೋ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿಂದನೇ ಡೈರೆಕ್ಟ್ ನೀವು ರೀಶೆಡ್ಯೂಲ್ ಮಾಡ್ಕೋಬೋದು ಅಥವಾ ಕ್ಯಾನ್ಸಲ್ ಮಾಡ್ಕೋಬೋದು. ಹಾಯ್ ಗೈಸ್, ನಾನು ಲಾಸ್ಟ್ ಫ್ಯೂ ಡೇಸಿಂದ ನನ್ನದೇ ಒಂದು ಸ್ಯಾಸ್ ಪ್ರಾಡಕ್ಟ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಮತ್ತು ನಾನು ಹೇಗೆ ಡೆವಲಪ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಕೂಡ ನಿಮ್ಮದೇ ಓನಾಗಿ ಏನಾದರೂ ಬಿಲ್ಡ್ ಮಾಡಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೇ ನಾನು ಬಿಲ್ಡ್ ಮಾಡಿರೋ ಇಂಟೆಲಿಬುಕ್ AI ಅಪ್ಲಿಕೇಶನ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದು AI ರಿಸೆಪ್ಷನಿಸ್ಟ್ ಇನ್ಸೈಡ್ ಯುವರ್ ವಾಟ್ಸಪ್. ಸೊ ಬೇಸಿಕಲಿ ಎಲ್ಲ ಬಿಸ್ನೆಸಸ್ಗೆ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಮಾಡೋ ನೆಸೆಸಿಟಿ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಪ್ರೇಟ್ ಆ್ಯಪ್ ಫಾರ್ ಬುಕ್ಕಿಂಗ್ ಅಪಾಯಿಂಟ್ಮೆಂಟ್ಸ್, ವಿ ಕ್ಯಾನ್ ಬುಕ್ ಅಪಾಯಿಂಟ್ಮೆಂಟ್ಸ್ ಇನ್ಸೈಡ್ ವಾಟ್ಸಪ್ ಇಟ್ ಸೆಲ್ಫ್. ಇದು ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ನ ಮೇನ್ ಗೋಲ್. ಆ್ಯಂಡ್ ಈ ಇಂಟೆಲಿಬುಕ್ ಇದು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ ಫೈಂಡ್ ಬಿಸ್ನೆಸಸ್. ಸೊ ಕಸ್ಟಮರ್ಸ್ ಅವ್ರ ಬಿಸ್ನೆಸಸ್ನ ಇಲ್ಲಿ ಫೈಂಡ್ ಮಾಡ್ಬೋದು. ಸೊ ಬೇಸಿಕಲಿ ಇಲ್ಲಿ ಕಸ್ಟಮರ್ಸ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ ಬಗ್ಗೆ ಸರ್ಚ್ ಮಾಡಿದ್ರೆ, ಇಫ್ ದಟ್ ಬಿಸ್ನೆಸ್ ಇಸ್ ರಿಜಿಸ್ಟರ್ಡ್ ವಿತ್ ಇಂಟೆಲಿಬುಕ್ AI, ನಮ್ಮ ಸರ್ಚ್ ರಿಸಲ್ಟಲ್ಲಿ ಆ ಬಿಸ್ನೆಸ್ ಬರುತ್ತೆ. ಆ್ಯಂಡ್ ಇವನ್ ಅವ್ರದ್ದೇ ಓನ್ ಪೋರ್ಟ್ಫೋಲಿಯೋ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ನೀವು ನಿಮ್ಮದೇ ಓನ್ ಇಮೇಜಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇವನ್ ನಿಮ್ಮ ಸರ್ವಿಸಸ್, ಬಿಸ್ನೆಸ್ ಅವರ್ಸ್ ಆ್ಯಂಡ್ ಇವನ್ ಡೈರೆಕ್ಟ್ಲಿ ಇಲ್ಲಿಂದ ಕೂಡ ಕಸ್ಟಮರ್ಸ್ ನಿಮ್ಮ ಬಿಸ್ನೆಸ್ ಜೊತೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ನಮ್ಮ ಈ ಅಪ್ಲಿಕೇಶನ್ನ ಮೇನ್ ಫ್ಯೂಚರ್ಸ್ ಏನಂದರೆ ನೀವಿಲ್ಲಿ ನೋಡ್ಬೋದು. ಸೊ ಸಿನ್ಸ್ ಇದು AI ರಿಸೆಪ್ಷನಿಸ್ಟ್ ಆಗಿರೋದ್ರಿಂದ 24/7 ವರ್ಕ್ ಆಗ್ತಾ ಇರುತ್ತೆ. ಆ್ಯಂಡ್ ಇವನ್ ನೀವು ನಿಮ್ಮ ಕ್ಯಾಲೆಂಡರ್ ಕೂಡ ನೋಡ್ಕೋಬೋದು. ಆ್ಯಂಡ್ ನಾನು ಹೇಳ್ದಂಗೆ ನಿಮ್ಮದೇ ಓನ್ ಪಬ್ಲಿಕ್ ಬುಕ್ಕಿಂಗ್ ಪೇಜ್ ಕೂಡ ಇರುತ್ತೆ. ಇವನ್ ನಿಮ್ಮ ಬಿಸ್ನೆಸ್ಸಲ್ಲಿ ಮಲ್ಟಿಪಲ್ ಸ್ಟಾಫ್ ಇದ್ದರೂ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಕೋಬೋದು. ಆಮೇಲೆ ಆಟೋಮೇಟೆಡ್ ರಿಮೈಂಡರ್ಸ್ ಆ್ಯಂಡ್ ಫಾಲೋಅಪ್ಸ್, ಆಮೇಲೆ ಡೆಪಾಸಿಟ್ ವಯ ಕ್ಯಾಶ್ ಫ್ರೀ ಅಂದರೆ ಬಿಫೋರ್ ಕನ್ಫರ್ಮಿಂಗ್ ಅಪಾಯಿಂಟ್ಮೆಂಟ್ ನೀವು ಪರ್ಟಿಕ್ಯುಲರ್ ಅಮೌಂಟ್ನ ಡೆಪಾಸಿಟ್ ಆಗಿ ಪೇ ಮಾಡಬೇಕು ಅಂತ ಯೂಸರ್ಸ್ಗೆ ಹೇಳ್ಬೋದು. ಆ್ಯಂಡ್ ಸಮ್ ಅದರ್ ಫ್ಯೂಚರ್ಸ್. ಸೊ ಈ ಯೂಸ್ ಕೇಸ್ ಆಲ್ಮೋಸ್ಟ್ ಆಲ್ ಸರ್ವಿಸ್ ಬೇಸ್ ಕಂಪ್ನೀಸಲ್ಲೂ ಇರುತ್ತೆ. ಸೊ ಮತ್ತು ಇಲ್ಲಿ ನಿಮ್ಮ ಡ್ಯಾಶ್ಬೋರ್ಡ್ ಯಾವ ಥರ ಕಾಣುತ್ತೆ ಆ್ಯಂಡ್ ಡಿಫ್ರೆಂಟ್ ಥಿಂಗ್ಸ್, ಇವನ್ ಕ್ಯಾಲ್ಕುಲೇಟರ್ನು, ಶೂ ಕಾಸ್ಟಿಂಗ್ ಕ್ಯಾಲ್ಕುಲೇಟರ್ ಕೂಡ ಇದೆ. ಆ್ಯಂಡ್ ಇವನ್ ದೀಸ್ ಆರ್ ಮೈ ಪ್ಲ್ಯಾನ್ಸ್ ಆ್ಯಂಡ್ ದೀಸ್ ಆರ್ FAQ ಕ್ವಶನ್ಸ್. ಆ್ಯಂಡ್ ಸೊ ಇವಾಗ ಲಾಗಿನ್ ಅಥವಾ ಸೈನಪ್ ಆಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನಿಮಗೆ ಟಾಪಲ್ಲಿ ಲಾಗಿನ್ ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಇದೆ. ಸೊ ಲಾಗಿನ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಜಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ನ ಎಂಟ್ರ್ ಮಾಡಿಬಿಟ್ಟು ಸೈನ್ ಇನ್ ಆಗ್ಬೋದು. ಆರ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಆದರೂ ಮಾಡ್ಬೋದು ಅಥವಾ ಕ್ರಿಯೇಟ್ ಅಕೌಂಟ್ ಆದರೂ ಕೊಡ್ಬೋದು. ಸೊ ನಾನು ಜಸ್ಟ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತೀನಿ ಬಿಕಾಸ್ ಅದೇ ಈಸಿ. ಆ್ಯಂಡ್ ಇಲ್ಲಿ ನಿಮ್ಮದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಗೂಗಲ್ ಅಕೌಂಟಿಂದ ನಮ್ಮ ಅಕೌಂಟ್ ಸಕ್ಸಸ್ಫುಲಿ ಸೈನಪ್ ಆಯಿತು. ಇಲ್ಲಿ ನೋಡ್ಬೋದು ಒನ್ಸ್ ನಮ್ಮ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಮಗೆ ಆನ್ಬೋರ್ಡಿಂಗ್ ಫಾರ್ಮ್ ಬರುತ್ತೆ. ಸೊ ಈ ಆನ್ಬೋರ್ಡಿಂಗ್ ಫಾರ್ಮಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ ಯಾವ ಕ್ಯಾಟಗರಿಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಏರ್ ಆ್ಯಂಡ್ ಸಲೂನ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನಿಮ್ದು ಯಾವ್ದಾದ್ರು ಬೇರೆ ಇದ್ದರೆ ಇಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಅಂತ ಕೊಡ್ಬೋದು. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ ನೇಮ್, ಓನರ್ ನೇಮ್ ಮತ್ತು ಕಾಂಟ್ಯಾಕ್ಟ್ ಫೋನ್ ನಂಬರ್ ಕೂಡ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ನೇಮ್ ಹೇರ್ ಟ್ರೆಂಡ್ಸ್ ಅಂತ ಕೊಡ್ತಾ ಇದ್ದೀನಿ. ನೇಮ್ ಬಂದ್ಬಿಟ್ಟು ಸಂತೋಷ್. ಆ್ಯಂಡ್ ಕಾಂಟ್ಯಾಕ್ಟ್ ಫೋನ್ ನಂಬರ್ ನೀವು ನಿಮ್ಮ ಕಾಂಟ್ಯಾಕ್ಟ್ ಫೋನ್ ನಂಬರ್ನ ಕೊಡ್ಬೋದು. ಇಲ್ಲಿ ನಿಮ್ಮ ಟೈಮ್ ಝೋನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫಾರ್ ನಾನು ಫ್ರಮ್ ಇಂಡಿಯಾ ಆಗಿರೋದ್ರಿಂದ ಇಂಡಿಯಾ ಟೈಮ್ ಝೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ಕಂಟಿನ್ಯೂ. ಸೊ ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ ಅವರ್ಸ್ನ ಸೆಟ್ ಮಾಡ್ಕೋಬೋದು. ಸೊ ಸಿನ್ಸ್ ಮೋಸ್ಟ್ ಆಫ್ ದ ಸಲೂನ್ಸ್ ಟ್ಯೂಸ್ಡೇ ಆಫ್ ಇರುತ್ತೆ, ಸೊ ನಾನು ಟ್ಯೂಸ್ಡೇ ಆಫ್ ಮಾಡಿಬಿಟ್ಟು ಸಂಡೇ ಆನ್ ಮಾಡ್ಕೊತೀನಿ. ಆ್ಯಂಡ್ ಇವನ್ ಸ್ಯಾಟರ್ಡೇ ಕೂಡ ವರ್ಕಿಂಗಲ್ಲಿ ಇರ್ತೀವಿ ಅಂತ. ಆ್ಯಂಡ್ ದೆನ್ ಕ್ಲಿಕ್ ಆನ್ ಕಂಟಿನ್ಯೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸರ್ವಿಸಸ್ಸು. ಯಾವುದೇ ಬಿಸ್ನೆಸ್ ಆಗಿರಲಿ ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತೀರಲ್ವ. ಸೊ ಆ ಥರ ಈಗ ಫಾರ್ ಏರ್ ಆ್ಯಂಡ್ ಸಲೂನ್ ಬಿಸ್ನೆಸ್ಗೆ ಯಾವ್ಯಾವ ಸರ್ವಿಸ್ ಬೇಕು ಅಂತ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು, ಅಥವಾ ನೀವು ಯಾವ್ದು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಆಲ್ರೆಡಿ ಒಂದು ಆಪ್ಷನ್ ಇದೆ ಸಿ ಸಜೆಷನ್ ಅಂತ. ಸೊ ಸಿನ್ಸ್ ಇದು ಏರ್ ಆ್ಯಂಡ್ ಸಲೂನ್ ಆಗಿರೋದ್ರಿಂದ ಆಲ್ರೆಡಿ ರಿಲೇಟೆಡ್ ಸರ್ವಿಸಸ್ ಆಲ್ರೆಡಿ
ರೀಬಿಲ್ಟ್ ಆಗಿರುತ್ತೆ. ಸೊ ನೀವು ಇದನ್ನು ಜಸ್ಟ್ ಕ್ಲಿಕ್ ಆನ್ ಸೆಲೆಕ್ಟ್ ಅಂತ ಮಾಡಿದ್ರೆ ಇದೆಲ್ಲ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಸರ್ವಿಸಸ್ ಅಂತ ಕೊಟ್ಟರೆ ಈ 4 ನಾವೇನು ಸೆಲೆಕ್ಟ್ ಮಾಡಿರ್ತೀವಿ ಸರ್ವಿಸಸ್ ಎಲ್ಲ ಆ್ಯಡ್ ಆಗಿರುತ್ತೆ. ನೀವು ಇಲ್ಲಿ ಕಸ್ಟಮ್ ಸರ್ವಿಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಕ್ಲಿಕ್ ಆನ್ ಕಂಟಿನ್ಯೂ ಕೊಡಿ. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಸ್ಟಾಫ್ ಮೆಂಬರ್ನ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಒಬ್ಬರೇ ರನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ದು ಆಲ್ರೆಡಿ ಡೀಟೇಲ್ಸ್ ಬಂದಿರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಸ್ಟಾಫ್ ಮೆಂಬರ್. ಸೊ ನಿಮ್ಮ ಜೊತೆ ಯಾರಾದರೂ ಬೇರೆ ಸ್ಟಾಫ್ಸ್ ಕೂಡ ಇದ್ರೂ ನೀವು ಇಲ್ಲಿ ನೇಮ್ ಮತ್ತು ರೋಲ್ ಕೊಟ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವಾಗ ಜಸ್ಟ್ ಸ್ಕಿಪ್ ಅಲ್ಲಿ ಆ್ಯಡ್ ಸ್ಟಾಫ್ ಲೇಟರ್ ಅಂತ ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಮೇನ್ ಸ್ಟೆಪ್, ಕನೆಕ್ಟ್ ವಾಟ್ಸಪ್ ಬಿಸ್ನೆಸ್. ಸೊ ನೀವು ಇದನ್ನ ಇಲ್ಲಾದರೂ ಮಾಡ್ಕೋಬೋದು ಅಥವಾ ಯುವರ್ ಸೆಟ್ಟಿಂಗ್ ಸ್ಕ್ರೀನ್ ಕೂಡ ಮಾಡ್ಕೋಬೋದು. ಸೊ ನಾನು ಸೆಟ್ಟಿಂಗ್ ಸ್ಕ್ರೀನಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಐಲ್ ಕನೆಕ್ಟ್ ಲೇಟರ್ ಫ್ರಮ್ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ಗೋ ಟು ಡ್ಯಾಶ್ಬೋರ್ಡ್ ಅಂತ ಕೊಡಿ. ಸೊ ಇದು ನೋಡ್ಬೋದು, ಇದು ನಿಮ್ಮ ಮೇನ್ ಡ್ಯಾಶ್ಬೋರ್ಡ್. ಸೊ ಎವ್ರಿ ಬಿಸ್ನೆಸ್ ಓನರ್ ವಿಲ್ ಗೆಟ್ ದಿಸ್ ಡ್ಯಾಶ್ಬೋರ್ಡ್. ಸೊ ಫಸ್ಟ್ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ಸ್. ಈ ಅಪಾಯಿಂಟ್ಮೆಂಟ್ ಸ್ಕ್ರೀನಲ್ಲಿ ನೀವು ನಿಮ್ಮ ಕ್ಲೈಂಟ್ ಯಾವ್ಯಾವ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡಿದ್ದಾರೆ, ಎಷ್ಟು ಟೈಮಿಗೆ ಮಾಡಿದ್ದಾರೆ ಅಂತ ಎಲ್ಲ ಕ್ಲಿಯರಾಗಿ ನೋಡ್ಕೋಬೋದು. ಈವನ್ ಕ್ಯಾಲೆಂಡರ್ ವ್ಯೂ ಕೂಡ ಇದೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಡೇ, ವೀಕ್, ಮಂತ್, ಆಲ್ ಆಪ್ಷನ್ಸ್ ಕೂಡ ಇದೆ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ಸ್. ಸೊ ನಿಮ್ಮ ಕಸ್ಟಮರ್ಸ್ ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲ ಡೇಟಾ ಇಲ್ಲಿರುತ್ತೆ. ಆ್ಯಂಡ್ ಈವನ್ ಸರ್ವಿಸಸ್. ಸೊ ನಾವಲ್ಲಿ ಇನಿಷಿಯಲಿ ಸರ್ವಿಸಸ್ನ ಆ್ಯಡ್ ಮಾಡಿದ್ವಲ್ಲ, ಸೊ ಅದೆಲ್ಲ ಇಲ್ಲಿ ಪಾಪಪ್ ಆಗಿರುತ್ತೆ. ಆ್ಯಂಡ್ ಈವನ್ ನೀವು ಬೇರೆ ಸರ್ವಿಸಸ್ ಆ್ಯಡ್ ಮಾಡ್ಕೋಬೇಕಂದ್ರೂ ಕೂಡ ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಟ್ಫೋಲಿಯೋ. ಇದು ಬಂದ್ಬಿಟ್ಟು ನಿಮ್ಮ ಪಬ್ಲಿಕ್ ಪೇಜ್ ಆಗಿರುತ್ತೆ. ನೀವು ಇಲ್ಲಿ ನಿಮ್ಮದೇ ಶಾಪ್ ಅಥವಾ ಬಿಸ್ನೆಸ್ ಇಮೇಜಸ್ ಹಾಕೊಂಡ್ಬಿಟ್ಟು ಈ ಲಿಂಕ್ನ ನಿಮ್ಮ ಕ್ಲೈಂಟ್ಸ್ ಜೊತೆ ಶೇರ್ ಮಾಡ್ಕೋಬೋದು. ಸೊ ಆವಾಗ ನಿಮ್ಮದೇ ಒಂದು ಪೋರ್ಟ್ಫೋಲಿಯೋ ಥರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಫ್. ಸೊ ಪ್ರೀವಿಯಸ್ಲಿ ನಾವು ಆಲ್ರೆಡಿ ಒಂದು ಸ್ಟಾಫ್ನ ಆ್ಯಡ್ ಮಾಡಿದ್ವಿ. ಸೊ ನಿಮಗೆ ಮತ್ತೇನಾದ್ರು ಬೇರೆ ಸ್ಟಾಫ್ನ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಇಲ್ಲಿ ಆ್ಯಡ್ ಸ್ಟಾಫ್ ಅನ್ನೋ ಒಂದು ಬಟನ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಟಾಫ್ನ ವಿತ್ ಆಲ್ ಡೀಟೇಲ್ಸ್ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೆಸೇಜಸ್. ಸೊ ಇದು ಬೇಸಿಕಲಿ ನಿಮ್ಮ ಬಿಸ್ನೆಸ್ ನಂಬರ್ ಜೊತೆ ಯಾರ್ಯಾರು ಮೆಸೇಜ್ ಮಾಡ್ತಾರೋ ಅದೆಲ್ಲದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಬೇಸಿಕಲಿ ವಾಟ್ಸಪ್ ಥರನೇ. ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಲವೊಂದು ಫೀಚರ್ಸ್ ಡಿಸೇಬಲ್ ಆಗಿದೆ, ಬಿಕಾಸ್ ಟ್ರಯಲ್ ಅಕೌಂಟ್ಸ್ಗೆ ಈ ಫೀಚರ್ಸ್ ಎಲ್ಲ ಎನೇಬಲ್ ಇರೋಲ್ಲ. ಬಟ್ ಬೇಸಿಕಲಿ ಹೇಳ್ಬೇಕಂದ್ರೆ ಟೆಂಪ್ಲೇಟ್ಸ್ ಅಂದರೆ ನೀವು ಆಲ್ರೆಡಿ ವಾಟ್ಸಪ್ ಬಿಸ್ನೆಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಗೊತ್ತಿರುತ್ತೆ. ಆ್ಯಸ್ ಎ ಬಿಸ್ನೆಸ್ ನೀವು ಕಸ್ಟಮರ್ನ ಅಪ್ರೋಚ್ ಮಾಡಬೇಕಂದ್ರೆ ಫಸ್ಟು ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಅದು ಮೆಟಾಯಿಂದ ಅಪ್ರೂವ್ ಆಗಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸೆಂಡ್ ಮೆಸೇಜಸ್ ಟು ಕಸ್ಟಮರ್. ಸೊ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರೋ ಎಲ್ಲ ಟೆಂಪ್ಲೇಟ್ಸ್ ಕೂಡ ಡಿಫಾಲ್ಟಲ್ಲಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಈ ಸ್ಕ್ರೀನಲ್ಲಿ ಬೇಸಿಕಲಿ ನಿಮ್ಮ ಟೆಂಪ್ಲೇಟ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಇವನ್ ಇದು ಅನಾಲಿಟಿಕ್ಸು. ಈ ಅನಾಲಿಟಿಕ್ಸಲ್ಲಿ ನಿಮ್ದು ಎಷ್ಟು ವಾಟ್ಸಪ್ ಮೆಸೇಜ್ ಸೆಂಡ್ ಆಗಿದೆ, ಎಷ್ಟು ಚಾರ್ಜಸ್ ಆಗಿದೆ, ಎಷ್ಟು ಮೆಸೇಜ್ ಸೆಂಡ್ ಮಾಡಿದೆ, ಬೇಸಿಕಲಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ್ಯಂಡ್ ಇವನ್ ಈ ನಾಲೆಡ್ಜ್ ಅಪ್ ಅಂದರೆ ನಿಮ್ಮದೇ ಯಾವುದಾದ್ರೂ ಓನ್ ಬಿಸ್ನೆಸ್ ಡಾಕ್ಯುಮೆಂಟ್ ಅಥವಾ FAQ ಡಾಕ್ಯುಮೆಂಟ್ ಇದ್ದರೆ ನೀವು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಆ ರೀಡ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಕಸ್ಟಮರ್ ಕ್ವೆರಿನ ಸಾಲ್ವ್ ಮಾಡುತ್ತೆ. ಆ್ಯಂಡ್ ಇವನ್ ಕ್ಯಾಂಪೇನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಟ್ ಎ ಟೈಮ್ ಮಲ್ಟಿಪಲ್ ಪೀಪಲ್ಗೆ ಏನಾದರೂ ಪ್ರಮೋಷನ್ ಮೆಸೇಜ್ ಕಳಿಸ್ಬೇಕು ಅಥವಾ ಮಾರ್ಕೆಟಿಂಗ್ ಮೆಸೇಜ್ ಕಳಿಸ್ಬೇಕಂದ್ರೆ ನೀವು ಈ ಕ್ಯಾಂಪೇನ್ ಅನ್ನೋ ಫೀಚರ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಟಿಗ್ರೇಷನ್ಸು. ಬೇಸಿಕಲಿ ದೀಸ್ ಆರ್ ದ ಇಂಟಿಗ್ರೇಷನ್ ವಿ ಪ್ರೊವೈಡಿಂಗ್. ಫಾರ್ ಎಕ್ಸಾಂಪಲ್ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇನ್ನೂ ಲೈವ್ ಆಗಿಲ್ಲ. ಸೊ ಬೇಸಿಕಲಿ ಇನ್ ಫ್ಯೂಚರ್ಸ್ ಬರುತ್ತೆ. ಆ್ಯಂಡ್ ಇವನ್ ಗೂಗಲ್ ಕ್ಯಾಲೆಂಡರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ಸು. ಈ ಸೆಟ್ಟಿಂಗ್ ಸ್ಕ್ರೀನೇ ಮೇನ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್, ವಾಟ್ಸಪ್ ಇನ್ಫಾರ್ಮೇಷನ್, ರಿಸೆಪ್ಷನಿಸ್ಟ್, ಶೆಡ್ಯೂಲಿಂಗ್ ಅವರ್ಸ್, ಬೇಸಿಕಲಿ ಎಲ್ಲ ಸೆಟ್ಟಿಂಗ್ಸ್ ಇಲ್ಲಿರುತ್ತೆ. ಸೊ ಬಿಸ್ನೆಸ್ ಪ್ರೊಫೈಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ವಾಟ್ಸಪ್ನ ಸೆಟಪ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಒಂದು ಬಟನ್ ಕಾಣಿಸ್ತಾ ಇದೆ, ಕನೆಕ್ಟ್ ಟು ವಾಟ್ಸಪ್ ಅಂತ. ಸೊ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಮೆಟಾ ಅವ್ರದ್ದೇ ಎಂಬೆಡೆಡ್ ಸೈನಪ್ ಅಂತ ಒಂದು ಫ್ಯೂಚರ್ ಇದೆ. ಸೊ ಆ ಫ್ಯೂಚರ್ನ ಯೂಸ್ ಮಾಡಿಬಿಟ್ಟು ನಾವು ಇದನ್ನ ಬಿಲ್ಡ್ ಮಾಡಿರೋದು. ಸೊ ನಿಮ್ಮ ಇನ್ಫಾರ್ಮೇಷನ್ ಫುಲ್ಲಿ ಸೇಫ್ ಇರುತ್ತೆ, ಬಿಕಾಸ್ ವಿ ಆರ್ ಯೂಸಿಂಗ್ ಮೆಟಾ ಅಫಿಷಿಯಲ್ APIs ಓನ್ಲಿ. ಬೇಸಿಕಲಿ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ನಿಮ್ಮದೇ ಒಂದು ಫೇಸ್ಬುಕ್ ಅಕೌಂಟ್ ಇರಬೇಕು. ಅಕೌಂಟ್ ಇಲ್ಲ ಅಂದರೂ ನೀವು ಕ್ರಿಯೇಟ್ ಮಾಡ್ಕೋಬೋದು, ಬಿಕಾಸ್ ನಂದು ಆಲ್ರೆಡಿ ಅಕೌಂಟ್ ಸೈನ್ ಇನ್ ಆಗಿರೋದ್ರಿಂದ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ಜಸ್ಟ್ ಕಂಟಿನ್ಯೂ ಅಂತ ಕೊಡ್ತೀನಿ. ನೀವು ಲಾಗಿನ್ ಆಗಿರೋ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಯಾವ್ದಾದ್ರು ಬಿಸ್ನೆಸ್ ಪೋರ್ಟ್ಫೋಲಿಯೋ ಇರಬೇಕು. ಬಿಸ್ನೆಸ್ ಪೋರ್ಟ್ಫೋಲಿಯೋ ಇಲ್ಲ ಅಂದರೆ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಸೊ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಇಲ್ಲಿ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಕೂಡ ಅಂತ ಇದೆ. ನಾನು ಈ ಬಿಸ್ನೆಸ್ ಪೋರ್ಟ್ಫೋಲಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವನ್ ನಂಬರ್ ಕೂಡ
ಆಲ್ರೆಡಿ ಬಿಸ್ನೆಸ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕ್ರಿಯೇಟ್ ವಾಟ್ಸಪ್ ಬಿಸ್ನೆಸ್ ಅಕೌಂಟನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಫ್ಯೂ ಡೀಟೇಲ್ಸ್ ಕೇಳುತ್ತೆ. ಸೊ ಯಾವ ಕ್ಯಾಟಗರಿ, ಕಂಟ್ರಿ, ವೆಬ್ಸೈಟ್, ನಿಮ್ಮ ವೆಬ್ಸೈಟ್ ಯಾವುದು ಇಲ್ಲ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದ್ದರೆ ಇನ್ಸ್ಟಾಗ್ರಾಮ್ ಪೇಜ್ URLನ ಕೊಡ್ಬೋದು, ಅಥವಾ ಫೇಸ್ಬುಕ್ URL ಇದ್ದರೆ ಫೇಸ್ಬುಕ್ URL ಕೂಡ ಕೊಡ್ಬೋದು. ಸೊ ನಾನು ಜಸ್ಟ್ ಬ್ಯಾಕ್ ಹೋಗ್ಬಿಟ್ಟು ಆಲ್ರೆಡಿ ಇರೋ ಅಕೌಂಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ, ಯೂಸರ್ ಡಿಸ್ಪ್ಲೇ ನೇಮ್ ಓನ್ಲಿ ಅಥವಾ ಯೂಸ್ ಅ ನ್ಯೂ ಫೋನ್ ಆರ್ ಎಕ್ಸಿಸ್ಟಿಂಗ್ ವಾಟ್ಸಪ್ ನಂಬರ್ ಅಂತ. ಸೊ ಬೇಸಿಕಲಿ ನೀವು ನಿಮ್ಮ ಫೋನ್ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕು. ಆ ಫೋನ್ ನಂಬರ್ ಯಾವುದೇ ವಾಟ್ಸಪ್ ಅಕೌಂಟ್ ಅಥವಾ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಜೊತೆ ಕನೆಕ್ಟ್ ಆಗಿರಬಾರ್ದು. ಸೊ ನೀವು ಇಲ್ಲಿ ಆ ಫೋನ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮತ್ತು ವಾಟ್ಸಪ್ ಅಥವಾ ವಾಟ್ಸಪ್ ಬಿಸ್ನೆಸ್ ಆ್ಯಪಲ್ಲಿ ಯೂಸ್ ಮಾಡೋಕ್ಕೆ ಬರೋಲ್ಲ. ನೀವು ಈ ಆಪ್ಷನ್ ಯೂಸರ್ ಡಿಸ್ಪ್ಲೇ ನೇಮ್ ಓನ್ಲಿ ಸೆಲೆಕ್ಟ್ ಮಾಡಿದ್ರೆ ಒಂದು ಡ್ರಾಬ್ಯಾಕ್ ಏನಂದರೆ ನೀವು ವಿತಿನ್ 24 hours 5 ಮೆಸೇಜ್ ಅಷ್ಟೇ ಸೆಂಡ್ ಮಾಡೋಕ್ಕಾಗೋದು. ಲೇಟರ್ ನೀವು ಮತ್ತೆ ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳೇಬೇಕು, ಅದಂತೂ ಮ್ಯಾಂಡೇಟ್ರಿ. ಸೊ ನಾನು ಇದನ್ನು ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ರಿವ್ಯೂ ವಾಟ್ ವಿಲ್ ಶೇರ್ ವಿತ್ ಇಂಟೆಲ್ ಅಂತ ಇದೆ. ಸೊ ಇನ್ನು ನೀವು ರಿವ್ಯೂ ಮಾಡಿಬಿಟ್ಟು ಜಸ್ಟ್ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ಕನೆಕ್ಟಿಂಗ್ ಟು ಯುವರ್ ಅಕೌಂಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನಿಮ್ಮ ಅಕೌಂಟ್ ಸಕ್ಸಸ್ಫುಲಿ ಕನೆಕ್ಟ್ ಆಯಿತು ವಿತ್ ದಿಸ್ ಟೆಸ್ಟ್ ನಂಬರ್. ಸೊ ನಾವು ಈ ಟೆಸ್ಟ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ AI ರಿಪ್ಲೈ ಮಾಡುತ್ತೆ ದ್ಯಾಟ್ ಓನ್ಲಿ 5 ಮೆಸೇಜಸ್ ಬಿಕಾಸ್ ಇಸ್ ಅ ಡಿಸ್ಪ್ಲೇ ನಂಬರ್. ಸೊ ನೀವು ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇದೆ. ಸೊ ನೀವೇನಾದರೂ ನಿಮ್ಮ ಕಸ್ಟಮರ್ಸ್ ಜೊತೆ ನೀವೇ ಕನ್ವರ್ಸೇಷನ್ನ ಇನಿಷಿಯೇಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡಲೇಬೇಕು. ದಟ್ ಈಸ್ ಮ್ಯಾಂಡೇಟ್ರಿ ಬಿಕಾಸ್ ವಾಟ್ಸಪ್ ಅವರು ಇಷ್ಟಂತ ಚಾರ್ಜ್ ಮಾಡ್ತಾರೆ ಪರ್ ಒನ್ ಮೆಸೇಜ್. ಬಟ್ ಅದೇ ಕ್ಲೈಂಟ್ಸೇ ನಿಮ್ಮ ವಾಟ್ಸಪ್ ನಂಬರ್ಗೆ ರೀಚ್ ಆಗ್ತಾ ಇದ್ದಾರೆ ಅಂದರೆ ಅದೆಲ್ಲ ಫ್ರೀ ಇರುತ್ತೆ, ಅದಕ್ಕೇನು ಪೇಮೆಂಟ್ ಮೆಥಡ್ ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ನಾನು ಜಸ್ಟ್ ಫಿನಿಶ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡೋದು ನಮ್ಮ ಅಪ್ಲಿಕೇಶನ್ ಕನೆಕ್ಟಿಂಗ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ನಾವು ಅವರ್ ಬಿಸ್ನೆಸ್ ಅಕೌಂಟ್ ಇಸ್ ಕನೆಕ್ಟೆಡ್. ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಿ ನಿಮ್ಮ ವಾಟ್ಸಪ್ ಬಿಸ್ನೆಸ್ ನಂಬರ್, ವಾಟ್ಸಪ್ ಬಿಸ್ನೆಸ್ ID ಅದೆಲ್ಲ ತೋರಿಸ್ಬೇಕು. ಸೊ ತೋರಿಸ್ತಾ ಇಲ್ಲ ಅಂದರೆ ಜಸ್ಟ್ ರಿಫ್ರೆಶ್ ಮಾಡಿ. ಸೊ ನೋಡ್ಬೋದು ನಿಮ್ಮ ವಾಟ್ಸಪ್ ನಂಬರ್ ಈಗ ಸಕ್ಸಸ್ಫುಲಿ ಕನೆಕ್ಟ್ ಆಗಿದೆ ಆ್ಯಂಡ್ ದಿಸ್ ದ ಫೋನ್ ನಂಬರ್ ವಿ ಕನೆಕ್ಟೆಡ್. ಆ್ಯಂಡ್ ಇಲ್ಲಿ ವಾಟ್ಸಪ್ ಪಬ್ಲಿಕ್ ಪ್ರೊಫೈಲಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ಒಂದು QR ಕೋಡ್ ಇದೆ. ಸೊ ಬೇಸಿಕಲಿ ನೀವು ಈ QR ಕೋಡ್ನ ನಿಮ್ಮ ಶಾಪಲ್ಲಿ ಎಲ್ಲಾದರೂ ಹಾಕ್ಬೋದು. ಸೊ ಅವಾಗ ಯಾರೇ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ ಮೆಸೇಜ್ ಓಪನ್ ಆಗುತ್ತೆ ಫಾರ್ ದಿಸ್ ನಂಬರ್. ಇವಾಗ ಬೇರೆ ಸೆಟ್ಟಿಂಗ್ಸ್ ಕೂಡ ನೋಡೋಣ. ಇದು ಬಂದ್ಬಿಟ್ಟು AI ರಿಸೆಪ್ಷನಿಸ್ಟ್. ಇಲ್ಲಿ ಬೇಸಿಕಲಿ ನಿಮ್ಮ AI ರಿಸೆಪ್ಷನಿಸ್ಟ್ ನೇಮು ಮತ್ತು ರಿಪ್ಲೈ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಮ AI ರಿಪ್ಲೈ ಮಾಡಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 20+ ಲ್ಯಾಂಗ್ವೇಜಸ್ ಇದೆ. ಸೊ ನೀವು ಇದರಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಕೊಡಿ. ಮತ್ತು ಬೇರೆ ಬಿಹೇವಿಯರ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಸೊ ನಿಮ್ಮ AI ಯಾವ ಥರ ವರ್ಕ್ ಆಗಬೇಕು, ಯಾವ ಥರ ಬಿಹೇವಿಯರ್ ಇರಬೇಕು ಅಂತ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಶೆಡ್ಯೂಲಿಂಗ್ ಅವರ್ಸ್. ಸೊ ಬೇಸಿಕಲಿ ನಿಮ್ಮದು ಬಿಸ್ನೆಸ್ ಅವರ್ಸ್ ಅಥವಾ ಬುಕ್ಕಿಂಗ್ ರೂಲ್ಸ್ ಏನಾದ್ರು ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಟೈಮ್ ಇಂಟರ್ವಲ್ಲು, ಬಫರ್ ಟೈಮ್ ಏನಾದ್ರು ಇರಬೇಕಾ ಆ ಥರ. ಈವನ್ ಕ್ಲೋಸರ್ ಆ್ಯಂಡ್ ಲೀವ್ಸ್ ಅಂದರೆ ಈಗ ಸ್ಟಾಫ್ ಯಾರು ಲೀವಲ್ಲಿದ್ದರೆ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಅಥವಾ ನಿಮ್ಮ ಶಾಪ್ ಅಥವಾ ಬಿಸ್ನೆಸ್ ಪರ್ಟಿಕ್ಯುಲರ್ ಡೇ ಲೀವಲ್ಲಿದೆ ಅಥವಾ ಜನರಲ್ ಹಾಲಿಡೇ, ಗೌರ್ಮೆಂಟ್ ಹಾಲಿಡೇ ಇದ್ದರೆ ನೀವು ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಆವಾಗ ನಿಮ್ಮ AI ಆ ಪರ್ಟಿಕ್ಯುಲರ್ ಡೇಟ್ಗೆ ಯಾವುದೇ ಬುಕ್ಕಿಂಗ್ಸ್ನ ತಗೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಆಟೋಮೇಷನ್ಸ್. ಸೊ ಇಲ್ಲಿ ನಿಮಗೆ ತುಂಬಾ ಆಟೋಮೇಷನ್ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ 2 hour ರಿಮೈಂಡರ್ಸ್ ಅಂದರೆ ಅಪಾಯಿಂಟ್ಮೆಂಟ್ ಇನ್ನು 2 hours ಇರೋಕ್ಕಿಂತ ಮುಂಚೆ ನಮ್ಮ AI ರಿಮೈಂಡರ್ ಮೆಸೇಜ್ನ ಸೆಂಡ್ ಮಾಡುತ್ತೆ ಯೂಸರ್ಗೆ. ಆ್ಯಂಡ್ ಅಟೆಂಡೆನ್ಸ್ ಕನ್ಫರ್ಮೇಷನ್ ಇದು 4 hour ಮುಂಚೆ. ಆ್ಯಂಡ್ ನೋ ಶೋ ಫಾಲೋ ಅಪ್ ಅಂದರೆ ಇಫ್ ಕಸ್ಟಮರ್ ಆಲ್ರೆಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟು ಅಂದರೂ ಅವ್ರು ಬಂದಿಲ್ಲ ಅಂದರೆ ಸೊ ನೀವು ನೋ ಶೋ ಅಂತ ಮಾರ್ಕ್ ಮಾಡ್ಬೋದು. ಸೊ ಆವಾಗ AI ನೋ ಶೋ ಫಾಲೋ ಅಪ್ ಮೆಸೇಜ್ ಕೂಡ ಸೆಂಡ್ ಮಾಡುತ್ತೆ. ನೋಡ್ಬೋದು ತುಂಬಾ ಇದೆ. ಆ್ಯಂಡ್ ಇವನ್ ಬರ್ತ್ಡೇ ಗ್ರೀಟಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ಡೇ ಡೀಟೇಲ್ಸ್ ಇದ್ದರೆ ನೀವು ಆ ಪರ್ಟಿಕ್ಯುಲರ್ ಡೇಯಲ್ಲಿ
ಸ್ಪೆಷಲ್ ಆಫರ್ ಆ ಥರ ಮೆಸೇಜ್ ಕೂಡ ಕಳಿಸ್ಕೋಬೋದು. ಆ್ಯಂಡ್ ಇವನ್ ಪೇಮೆಂಟ್ಸ್ ಆ್ಯಂಡ್ ಡೆಪಾಸಿಟ್ಸ್ ಅಂದರೆ ಇಲ್ಲಿ ಬಂದ್ಬಿಟ್ಟು ಈಗ ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕ್ಕಿಂತ ಮುಂಚೆ ನೀವು ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕೆ ಹೇಳಿದ್ರೆ ಯೂಸರ್ಸ್ಗೆ, ಸೊ ಆ ಆಪ್ಷನ್ ಕೂಡ ಇದೆ. ಸೊ ನೀವು ಅದನ್ನು ಕೂಡ ಎನೇಬಲ್ ಮಾಡ್ಕೋಬೋದು. ಸೊ ಇದು ಬೇಸಿಕಲಿ ನಮ್ಮ ಇಂಟೆಲಿಬುಕ್ AI ಬಗ್ಗೆ ಮತ್ತು ಡ್ಯಾಶ್ಬೋರ್ಡ್ ಹೇಗಿರುತ್ತೆ ಇದೆಲ್ಲ ತಿಳ್ಕೊಂಡ್ವಿ. ಸೊ ಇವಾಗ ಪ್ರಾಕ್ಟಿಕಲಾಗಿ ಇಂಟೆಲಿಬುಕ್ AI ವಾಟ್ಸಪ್ಪಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾನು ಅದಕ್ಕೆ ಆಲ್ರೆಡಿ ನನ್ನದೇ ಓನ್ ವಾಟ್ಸಪ್ ನಂಬರ್ ಇದೆ, ಬಿಸ್ನೆಸ್ ವಾಟ್ಸಪ್ ನಂಬರ್. ಸೊ ಅದರಲ್ಲಿ ನಿಮಗೆ ತೋರಿಸ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡ್ಬೋದು ಆಲ್ರೆಡಿ ಪ್ರೀವಿಯಸ್ ಚಾಟ್ ಹಿಸ್ಟ್ರಿ ಎಲ್ಲ ಇದೆ, ಹಿಂಗೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಬಟ್ ವಿಲ್ ಸಿ ಹೌ ಇಟ್ ವರ್ಕ್ಸ್ ಇನ್ ಲೈವ್ ಡೆಮೋ. ಸೊ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಇವಾಗ ಜಸ್ಟ್ ಆಯ್ ಅಂತ ಸೆಂಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಮಗೆ ಬ್ಲೂ ಟಿಕ್ ಕೂಡ ಬರುತ್ತೆ, ಅಂದರೆ ಸೀನ್ ಅಂತ. ಆ್ಯಂಡ್ ಇಲ್ಲಿ ನಮಗೆ AI ಆಟೋಮೆಟಿಕ್ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಸ್ಯಾಮ್ ಅನ್ನೋದು ನಾನು ಸೆಲೆಕ್ಟ್ ಮಾಡಿರೋ ನನ್ನ AI ರಿಸೆಪ್ಷನಿಸ್ಟ್ ನೇಮ್. ಆ್ಯಂಡ್ ಆಲ್ಫಾ ಬಂದ್ಬಿಟ್ಟು ನಮ್ಮ ಬಿಸ್ನೆಸ್ ನೇಮ್. ಸೊ ನೋಡ್ಬೋದು ನಮಗೆ 3 ಆಪ್ಷನ್ಸ್ ಇದೆ: ಬುಕ್ ಅಪಾಯಿಂಟ್ಮೆಂಟ್, ಬೈ ಬುಕಿಂಗ್ಸ್, ಸರ್ವಿಸಸ್ ಆ್ಯಂಡ್ ಪ್ರೈಸಸ್. ಸೊ ಇವಾಗ ನಾವು ಫಸ್ಟ್ ಒಂದು ಬುಕ್ಕಿಂಗ್ ಮಾಡಿಬಿಟ್ಟು ನೋಡೋಣ. ಸೊ ನಾನು ಬುಕ್ ಅಪಾಯಿಂಟ್ಮೆಂಟ್ ಅಂತ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಇವನ್ ನೀವು ಟೈಪ್ ಕೂಡ ಮಾಡ್ಬೋದು. ನಿಮ್ಗೆ ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಈ ಥರ ಆಲ್ರೆಡಿ ರೆಡಿಮೇಡ್ ಬಟನ್ಸ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಬೇಸಿಕಲಿ ಈ ಬಿಸ್ನೆಸ್ ಬಂದ್ಬಿಟ್ಟು 3 ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೆ 3 ಸರ್ವಿಸಸ್ ತೋರಿಸ್ತಾ ಇದೆ. ನಾವಿಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಹೇರ್ ಕಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ಬೋದು ಹೇರ್ ಕಟ್ಗೆ 40 ಮಿನಿಟ್ಸ್ ಆಗುತ್ತೆ, 200 ಪ್ರೈಸ್ ಕೂಡ ಅಂತಲೂ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಯಾವ್ದಾದ್ರು ಪ್ರಿಫರ್ಡ್ ಸ್ಟಾಫ್ ಮೆಂಬರ್ ಇದ್ದಾರಾ ಅಂತ ಕೂಡ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಜಸ್ಟ್ ರಾಕೇಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ನಿಮ್ಮ ಅಪಾಯಿಂಟ್ಮೆಂಟ್ ಯಾವ ಡೇ ಬೇಕಂತ ಕೇಳ್ತಾ ಇದೆ. ಬೇಸಿಕಲಿ ಟುಡೇ, ಟುಮಾರೋ ಆರ್ ದಿಸ್ ವೀಕ್. ಸೊ ನಾನು ಬಂದ್ಬಿಟ್ಟು ಟುಮಾರೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಈ ವಿಡಿಯೋನ ಸಂಡೇ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಟುಮಾರೋ ಅಂದರೆ ಮಂಡೇ ಬರ್ತಾ ಇದೆ. ವಿತ್ ಟೈಮ್ ಕೂಡ ಅದೇ ಸಜೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 6 AM, 6:30 AM, 7 AM. ಸೊ ನಾನು ಬಂದ್ಬಿಟ್ಟು 7 AM ಸ್ಲಾಟ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಕನ್ಫರ್ಮೇಷನ್ ಮೆಸೇಜ್ ತೋರಿಸ್ತಾ ಇದೆ, ಬುಕ್ ಮಾಡಲಾ ಅಂತ. ಸೊ ಜಸ್ಟ್ ಕನ್ಫರ್ಮ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನಮ್ಮ ಬುಕ್ಕಿಂಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಮಗೆ ಗೂಗಲ್ ಕ್ಯಾಲೆಂಡರ್ ಲಿಂಕ್ ಬಂದಿದೆ. ಆ್ಯಂಡ್ ಇವನ್ ನಮ್ಮ ಬುಕ್ಕಿಂಗ್ ಪೇಜ್ ಕೂಡ ಬಂದಿದೆ. ಸೊ ಈ ಲಿಂಕ್ನ ನಾನು ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಇರೋ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿಂದನೇ ಡೈರೆಕ್ಟ್ ನೀವು ರೀಶೆಡ್ಯೂಲ್ ಮಾಡ್ಕೋಬೋದು ಅಥವಾ ಕ್ಯಾನ್ಸಲ್ ಮಾಡ್ಕೋಬೋದು. ಅಥವಾ ನೀವು ಈ ಗೂಗಲ್ ಕ್ಯಾಲೆಂಡರ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ಯಾಲೆಂಡರ್ ಇರುತ್ತಲ್ಲ, ಸೊ ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಇವಾಗಲೂ ಕೂಡ ನಮಗೆ ಸೇಮ್ ಮೆನು ಬಟನ್ಸ್ ಬರ್ತಾ ಇದೆ. ಸೊ ಈಗ ನಾನು ನನ್ನ ಬುಕ್ಕಿಂಗ್ಸ್ನ ನೋಡಬೇಕು. ಸೊ ಅದಕ್ಕೆ ನಾನು ಮೈ ಬುಕ್ಕಿಂಗ್ಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಕಮ್ಮಿಂಗ್ ಅಪಾಯಿಂಟ್ಮೆಂಟ್ಸ್ ಯಾವ್ದಾವ್ದಿದೆ ಅಂತ ಇಲ್ಲಿ ತೋರಿಸುತ್ತೆ. ನಾನು ಜಸ್ಟ್ ಕ್ಲಿಕ್ ವ್ಯೂ ಅಪಾಯಿಂಟ್ಮೆಂಟ್ಸ್ ಕೊಟ್ಟರೆ ನಾನು ಈಗ ಜಸ್ಟ್ ಬುಕ್ ಮಾಡಿದ್ನಲ್ಲ, ಸೊ ಅದು ತೋರಿಸ್ತಾ ಇದೆ. ಸೊ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೀಶೆಡ್ಯೂಲ್ ಬೇಕಿದ್ರೆ ರೀಶೆಡ್ಯೂಲ್ ಮಾಡ್ಕೋಬೋದು, ಅಥವಾ ಕ್ಯಾನ್ಸಲ್ ಬೇಕಿದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಬಿಫೋರ್ ಕ್ಯಾನ್ಸಲಿಂಗ್ ನಾವು ನಮ್ಮ ಡ್ಯಾಶ್ಬೋರ್ಡಲ್ಲಿ ನೋಡೋಣ ಈ ಜಸ್ಟ್ ಬುಕ್ ಮಾಡಿರೋ ಅಪಾಯಿಂಟ್ಮೆಂಟ್ ತೋರಿಸ್ತಾ ಇದ್ದಾನೋ ಇಲ್ವೋ ಅಂತ. ಇಲ್ಲಿ ನೋಡ್ಬೋದು ನಾನು ನನ್ನ ಟೆಸ್ಟ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ಆ್ಯಂಡ್ ನಾವು ಜಸ್ಟ್ ಬುಕ್ ಮಾಡಿರೋ ಅಪಾಯಿಂಟ್ಮೆಂಟ್ ಕೂಡ ನಮ್ಮ ಡ್ಯಾಶ್ಬೋರ್ಡಲ್ಲಿ ಬರ್ತಾ ಇದೆ. ಮಂಡೇ June 1, 7 AM ವಿತ್ ರಾಕೇಶ್ ಸ್ಟಾಫ್. ಸೊ ಒನ್ಸ್ ಈ ಅಪಾಯಿಂಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಮಾರ್ಕ್ ಕಂಪ್ಲೀಟ್ ಅಂತ ಕೊಡ್ಬೋದು, ಅಥವಾ ನೋ ಶೋ ಅಂತ ಕೊಟ್ಟರೆ ನಾನು ಆವಾಗಲೇ ಹೇಳ್ದಂಗೆ ನೋ ಶೋ ಆಟೋಮೇಷನ್ ರನ್ ಆಗುತ್ತೆ. ಆ್ಯಂಡ್ ಆ ಮೆಸೇಜ್ ಕೂಡ ಯೂಸರ್ಗೆ ಹೋಗುತ್ತೆ. ಸೊ ಬೇಸಿಕಲಿ ಇದೆ ನಮ್ಮ ಇಂಟೆಲಿಬುಕ್ AI ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇವನ್ ರಿಮೈಂಡರ್ ಮೆಸೇಜ್ ಅದೆಲ್ಲ ಆಟೋಮೆಟಿಕ್ ಅಪಾಯಿಂಟ್ಮೆಂಟ್ ಮುಂಚೆ ರನ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದ್ರು ಡೌಟ್ಸ್ ಮತ್ತು ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನಿಮ್ಗೇನಾದರೂ ನಾನು ಇದನ್ನ ಯಾವ ಥರ ಬಿಲ್ಡ್ ಮಾಡಿದೆ ಅಂತ ಏನಾದರೂ ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.